ಬೇರೆ ಪಕ್ಷ ಕಟ್ತಾರಾ ಅಥವಾ ಸೈಲೆಂಟ್ ಆಗಿರ್ತಾರಾ ಅನ್ನೋದನ್ನ ನೋಡೋಣ. ಇದರ ಜೊತೆಗೆ ಈಗ ಯತ್ನಾಳೇನೋ ಉಚ್ಚಾಟನೆಗೊಂಡಿದ್ದಾರೆ. ಇನ್ನು ಮುಂದಿನ ಟಾರ್ಗೆಟ್ ಯಾರು ಅನ್ನೋ ಪ್ರಶ್ನೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ಕೂಡ ಶಾಕ್ ಕಾದಿದೆಯಾ? ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಇಬ್ರು ಶಾಸಕರು. ದೈಹಿಕವಾಗಿ ಮಾತ್ರ ಬಿಜೆಪಿಯಲ್ಲಿದ್ದು ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು, ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಬಂದಿದೆ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೂ ಬಿಜೆಪಿ ಹೈಕಮಾಂಡ್ ಸಂದೇಶವನ್ನ ಕೊಡುತ್ತಾ? ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಶಾಸಕರು ಬಿಜೆಪಿ ವಿರುದ್ಧ ಪ್ರತಿ ಬಾರಿಯೂ ಕೂಡ ಟೀಕೆಯನ್ನ ಮಾಡ್ತಾ ಇರುವಂತಹ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್, ಇವರ ಮೇಲೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇವ್ರಿಗೆ ಎಂತಹ ಸಂದೇಶವನ್ನ ರವಾನಿಸುತ್ತೆ ಅನ್ನೋದು ಪ್ರಶ್ನೆ. ಪ್ರಶಾಂತ್, ಈಗಾಗಲೇ ಯತ್ನಾಳ್ ಬಣದಲ್ಲಿ ಗುರುತಿಸಿರುವಂತವ್ರು, ವಿಜೇಂದ್ರ ಬಣದಲ್ಲಿ ಗುರುತಿಸಿರುವಂತವ್ರಿಗೂ ನೋಟಿಸ್ ಹೋಗಿದೆ. ಇದರ ನಡುವೆ ಕಾಂಗ್ರೆಸ್ ಜೊತೆ ಅಂದ್ರೆ ಕಾಂಗ್ರೆಸ್ನತ್ತ ಮುಖ ಮಾಡಿರುವಂತಹ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ. ಇದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಅವ್ರಿಗೂ ಕೂಡ ಇಂಥದ್ದೇ ಒಂದು ಶಾಕ್ ಟ್ರೀಟ್ಮೆಂಟ್ ಆಗಬಹುದಾ ಅಂತ ಸಾಧ್ಯತೆಗಳಿದೆ? ಐ ಡೋಂಟ್ ಥಿಂಕ್ ಸೊ. ಅದನ್ನ ನೋಡಿ, ಮೊನ್ನೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶೋಕಾಸ್ ನೋಟಿಸ್ ಏನಿತ್ತು, ಅದು ಯತ್ನಾಳ್ರಿಗೆ, ನೀವು ರೇಣುಕಾಚಾರ್ಯಗೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿ.ಪಿ. ಹರೀಶ್ರಿಗೆ ನೋಟಿಸ್ ಕೊಟ್ಟು ನಿಮ್ಮ ಪಾರ್ಟಿಯ ವಿಪ್ಪನ್ನು ಒಪ್ಪಿಕೊಳ್ಳದ ನಿಮ್ಮದೇ ಶಾಸಕರು ಮಾತ್ರ ಟೆಕ್ನಿಕಲ್ ಇದ್ದಾರೆ, ಅವ್ರಿಗೇನು ನೋಟಿಸ್ ಕೊಟ್ಟರೆ ಅನ್ನುವ ಪ್ರಶ್ನೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆ 2 ನೋಟಿಸನ್ನು ನೀಡಲಾಗಿದೆ ಹೊರತು, ನನಗೆ ಅನ್ಸುತ್ತೆ ಅವರನ್ನು ಉಚ್ಚಾಟನೆ ಯಾಕೆ ಮಾಡ್ತಾರೆ? ಉಚ್ಚಾಟನೆ ಮಾಡಿದರೆ ಅವರು ಕಾಂಗ್ರೆಸ್ಸಲ್ಲಿ ಕೂತ್ಕೊಳ್ತಾರೆ ಅನ್ನೋದು ಬಿ ಜೆ ಪಿ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಈಗ ಅವ್ರನ್ನ ಉಚ್ಚಾಟನೆ ಮಾಡುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ನಾಳೆ ಪ್ರಸಂಗ ಬಂದಾಗ ಯಾವುದೋ ಒಂದು ಚುನಾವಣೆ ಬರುತ್ತೆ, ಯಾವುದೋ ಒಂದು ಬಿಲ್ ಬರುತ್ತೆ, ಆಗ ವಿಪ್ಪನ್ನು ಉಲ್ಲಂಘಿಸಿದರೆ ಸದಸ್ಯತ್ವ ಹೋಗುವ ಭಯ ಇರುತ್ತೆ. ಅಲ್ಲಿವರೆಗೆ ಬಿ ಜೆ ಪಿ ಅವರನ್ನೇನು ಮಾಡುತ್ತೆ ಅಂತ ಅಂದ್ಕೊಳ್ಳಲ್ಲ. ಆದರೆ ಯತ್ನಾಳ್ರ ಮೇಲೆ ಈ ಕ್ರಮ ಯಾಕೆ ಅಂತಂದರೆ, ಯತ್ನಾಳ್ರು ಪಾರ್ಟಿಯಲ್ಲಿದ್ದು ಈ ಮಾತುಗಳನ್ನು ಹೇಳ್ತಾ ಇದ್ದಾಗ ಅದು ವಿಜೇಂದ್ರಿಗೂ ಮುಜುಗರ ತರ್ತಾ ಇತ್ತು, ಹೈಕಮಾಂಡ್ಗೂ ಮುಜುಗರ ತರ್ತಾ ಇತ್ತು, ಕಾರ್ಯಕರ್ತರಿಗೂ ಮುಜುಗರ ತರ್ತಾ ಇತ್ತು. ಐದರ್ ಎ ಅಥವಾ ಬಿ ಅನ್ನು ಹಿಡ್ಕೋಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿದಂತಿದೆ. ವಿಜೇಂದ್ರರ ಬಣ ಮತ್ತು ತಟಸ್ಥ ಬಣ ಯತ್ನಾಳ್ರನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು 6 ತಿಂಗಳ ಕಾಲ. ಆದರೆ ಹೈಕಮಾಂಡ್ ಹೇಳಿದೆ ಇನಫ್ ಇಸ್ ಇನಫ್, ಇನ್ನು ಭಾಳ ದಿನ ನಾವು ನೋಡೋಕ್ಕಾಗಲ್ಲ, ಇದು ಪಾರ್ಟಿಗೆ ಮುಜುಗರ ತರ್ತಾ ಇದೆ, ವಿಜೇಂದ್ರರ ಬಣ ಕೂಡ ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆಗಳು ನಮ್ಗೆ ಮಾನ್ಯ ಇಲ್ಲ ಅನ್ನೋದನ್ನು ರೇಣುಕಾಚಾರ್ಯ ಮತ್ತು ಕಟ್ಟಾ ನಾಯ್ಡುಗೆ ನೋಟಿಸನ್ನು ನೀಡಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥ ತೀರ್ಮಾನವನ್ನು ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.